ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಇವತ್ತು ಅರ್ಜುನ ದುರ್ಯೋಧನನ ಮುಂದೆ ಬರೋದು, ವಿಕರ್ಣ ಮತ್ತು ಕರ್ಣನನ್ನು ಸೋಲಿಸೋದು, ಮತ್ತು ಉತ್ತರನಿಗೆ ಕೌರವ ವೀರರ ಪರಿಚಯವನ್ನು ಮಾಡಿಸ್ಕೊಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ಈ ರೀತಿ ಯಾವಾಗ ಕೌರವ ಸೈನ್ಯದ ವ್ಯೂಹ ರಚನೆ ಆಗುತ್ತೋ ಆಗ ತಕ್ಷಣ ಅರ್ಜುನ ಏನು ಮಾಡ್ತಾನೆ, ತನ್ನ ರಥದ ಭಯಂಕರವಾದಂತಹ ಶಬ್ದದಿಂದ ಆಕಾಶದಲ್ಲಿ ಪ್ರತಿಧ್ವನಿ ಮಾಡ್ತಾ ಬರ್ತಾನೆ. ಇದನ್ನೆಲ್ಲ ನೋಡಿ ದ್ರೋಣಾಚಾರ್ಯರು ಹೇಳ್ತಾರೆ, ವೀರರೇ ನೋಡಿ, ದೂರದಿಂದಾನೇ ಅರ್ಜುನನ ಧ್ವಜದ ಅಗ್ರಭಾಗ, ಅಂದರೆ ಅದರ ಮೇಲುಗಡೆ ಭಾಗ ಇರುತ್ತಲ್ಲ, ಅದು ಕಾಣಿಸ್ತಾ ಇದೆ. ಇದು ಅವನ ರಥದ್ದೇ ಸದ್ದು, ಮತ್ತು ಅವನ ಧ್ವಜದಲ್ಲಿರುವಂಥ ವಾನರನ ಸದ್ದು ಕೇಳಿಸ್ತಾ ಇದೆ. ಯಾಕಂದರೆ ಅದು ಕಪಿಧ್ವಜವಾಗಿರೋದ್ರಿಂದ ಆ ಒಂದು ಧ್ವಜದಲ್ಲಿ ಯಾವಾಗಲೂ ಹನುಮಂತ ಇರ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವನ ಧ್ವಜದಲ್ಲಿರುವಂತಹ ಆ ವಾನರನ ಸದ್ದು ಕೇಳಿಸ್ತಾ ಇದೆ. ಈ ಒಂದು ಉತ್ತಮ ರಥದಲ್ಲಿ ಕೂತ್ಕೊಂಡಿರುವಂಥ ಈ ಮಹಾರಥಿ ಅರ್ಜುನನೇ ವಜ್ರದ ಹಾಗೆ ಕಠೋರವಾದಂತಹ ಸದ್ದು ಮಾಡುವಂತಹ ಗಾಂಡೀವ ಧನಸ್ಸನ್ನು ಎಳೀತಾ ಇದ್ದಾನೆ. ಅಂದರೆ ಗುರುಗೆ ಗೊತ್ತಾಗ್ಬಿಡುತ್ತೆ ಶಿಷ್ಯ ಬರ್ತಾ ಇದ್ದಾನೆ ಅಂತಂದ್ಬಿಟ್ಟು. ನೋಡಿ, ಒಂದೇ ಸರಿಗೆ 2 ಬಾಣಗಳು ನನ್ನ ಹತ್ರ ಬಂದಿದ್ದಿದೆ, ಮತ್ತು 2 ನನ್ನ ಕಿವಿಗಳನ್ನು ಸ್ಪರ್ಶ ಮಾಡ್ತಾ ಹೋದವು. ಈಗ ಅವನು ಅನೇಕ ಅತಿಮಾನುಷ ಕೆಲಸಗಳನ್ನು ಮಾಡಿ, ಅಂದರೆ ಏನು, ಈಗ ಅವನು ಬಿಟ್ಟಂಥ ಬಾಣ ಕಿವಿಗೆ ಟಚ್ ಆಗಿಲ್ಲ, ಕಿವಿಯ ಪಕ್ಕದಿಂದ ಹೋಗಿದೆ. ಅಂದರೆ ಈಗ ಅವನು ಸಾಮಾನ್ಯವಾದ ಬಿಲ್ಲುಗಾರನಲ್ಲ, ಅವನೀಗ ದೇವಲೋಕಕ್ಕೆಲ್ಲ ಹೋಗಿರ್ತಾನಲ್ವ, ಬೇಕಾದಷ್ಟು ವಿದ್ಯೆಗಳನ್ನು ಕೂಡ ಕಲ್ತಿರ್ತಾನೆ. ಮತ್ತು ಅತಿಮಾನುಷ ಕೆಲಸಗಳನ್ನು, ಮನುಷ್ಯರು ಮಾಡೋಕ್ಕಾಗದೇ ಇರುವಂಥ ಕೆಲಸಗಳನ್ನೆಲ್ಲ ಅವನು ಮಾಡಿ ವನವಾಸದಿಂದ ಈಗ ಹಿಂದಿರುಗಿ ಬಂದಿದ್ದಾನೆ. ಅದಕ್ಕೋಸ್ಕರನೇ ಅವುಗಳ ಮೂಲಕ, ಅಂದರೆ ಅವನು ಕಲ್ತಿರುವಂತಹ ವಿದ್ಯೆಗಳ ಮೂಲಕ ಈಗ ನನಗೆ ಅವನು ಪ್ರಣಾಮವನ್ನು ಮಾಡ್ತಾ ಇದ್ದಾನೆ. ಅವನೇನು ಕಲ್ತಿದ್ದಾನೋ ಅವನ ಕುಶಲತೆ ಏನು, ಅವನ ವಿದ್ಯೆಯ ಒಂದು ಪರಿಚಯವನ್ನು ನನಗೆ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಅವನು ಆ ವಿಶೇಷವಾದ ರೀತಿಯಿಂದ ನನಗೆ ಅವನು ಪ್ರಣಾಮವನ್ನು ಮಾಡ್ತಾ ಇದ್ದಾನೆ, ಮತ್ತು ನನಗೆ ಕುಶಲ ಸಮಾಚಾರದ ಬಗ್ಗೆ ಕೇಳ್ತಾ ಇದ್ದಾನೆ. ಅಂದರೆ ನೀವು ಹೇಗಿದ್ದೀರಾ ಏನು ಅನ್ನೋದನ್ನು ಕೇಳುವುದಕ್ಕೋಸ್ಕರ ಅವನು ಈ ರೀತಿ ಮಾಡ್ತಾ ಇದ್ದಾನೆ. ನಮ್ಮ ಬಂಧು ಬಾಂಧವರ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಅರ್ಜುನನನ್ನು ನಾವು ಬಹಳ ದಿನಗಳ ನಂತರ ನೋಡ್ತಾ ಇದ್ದೀವಿ. ಅಂದರೆ ಎಲ್ಲರಿಗೂ ಕೂಡ ಅವನು ಪ್ರೀತಿ ಪಾತ್ರನಾಗಿರುವಂಥವನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ದಿನ ಆದಮೇಲೆ ನಾವು ನೋಡ್ತಾ ಇರೋದು, ಹೆಚ್ಚು ಕಡಿಮೆ ಅವರು 13 ವರ್ಷ ನೋಡೇ ಇರೋದಿಲ್ಲ, ಸೊ ಈಗಲೇ ನಾವು ನೋಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಅರ್ಜುನ ಹೇಳ್ತಾನೆ, ಸಾರಥಿಯೇ, ನೀನು ರಥವನ್ನು ಒಂದು ಬಾಣ ಹೋಗುವಷ್ಟು ದೂರದಲ್ಲಿ ನಿಲ್ಲಿಸ್ಕೋ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಕೌರವ ಸೇನೆ ಕಡೆಗೆ ಹೋಗುವಂಥ ಡಿಸ್ಟೆನ್ಸ್ ಏನಿದೆಯೋ ಅದು ಒಂದು ಬಾಣ ಹೋಗಬೇಕು, ಅಷ್ಟು ದೂರದಲ್ಲಿ ನೀನು ನಿಂತ್ಕೋ, ಅಲ್ಲಿಂದ ನಾನು ನೋಡ್ತೀನಿ. ಕುರುಕುಲ ಅಧಮನಾದಂಥ, ಅಂದರೆ ಕುರುಕುಲಕ್ಕೆ ಮೋಸ ಮಾಡಿರುವಂಥವನು, ಆ ಕುರುಕುಲದಲ್ಲೇ ತುಂಬ ಅಧಮನಾಗಿರುವಂಥವನು, ಕೆಳಮಟ್ಟದಲ್ಲಿರುವಂಥ ದುರ್ಯೋಧನ ಎಲ್ಲಿದ್ದಾನೆ ಅಂತಂದ್ಬಿಟ್ಟು ನಾನು ನೋಡ್ತೀನಿ. ಅದಕ್ಕೆ ನೀನು ಆ ಒಂದು ಡಿಸ್ಟೆನ್ಸಲ್ಲಿ ಈ ರಥವನ್ನು ನಿಲ್ಲಿಸು ಅಂತಂದ್ಬಿಟ್ಟು ಉತ್ತರನಿಗೆ ಹೇಳ್ತಾ ಇದ್ದಾನೆ. ಇದಾದ ಮೇಲೆ ಅರ್ಜುನ ಸೈನ್ಯದ ಮೇಲೆ ಒಂದು ದೃಷ್ಟಿಯನ್ನು ಹಾಯಿಸಿ ನೋಡ್ತಾನೆ, ಎಲ್ಲೆಲ್ಲಿ ಯಾರ್ಯಾರು ನಿಲ್ತಿದ್ದಾರೆ, ಇವನ ಒಂದು ಲಕ್ಷ್ಯವೆಲ್ಲಿದೆ, ದುರ್ಯೋಧನ ಎಲ್ಲಿದ್ದಾನೆ ಅಂತ ಹುಡುಕೋದು. ಆದರೆ ದುರ್ಯೋಧನ ಎಲ್ಲೂ ಕಾಣಿಸ್ಲಿಲ್ಲ. ಆಗ ಅವನು ಹೇಳ್ತಾನೆ, ನನಗೆ ದುರ್ಯೋಧನ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ನನಗನ್ನಿಸ್ತಾ ಇದೆ ಅವನು ದಕ್ಷಿಣ ಮಾರ್ಗದಿಂದ ಗೋವುಗಳನ್ನೆಲ್ಲ ಕರ್ಕೊಂಡು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಹಸ್ತಿನಾಪುರದ ಕಡೆಗೆ ಹೋಗಿದ್ದಾನೆ ಅಂತಂದ್ಬಿಟ್ಟು. ಈ ರಥಸೇನೆಯನ್ನು ಬಿಟ್ಬಿಡು, ದುರ್ಯೋಧನ ಯಾವ ಕಡೆ ಹೋಗಿದ್ದಾನೋ ಆ ಕಡೆ ನೀನು ನಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಅರ್ಜುನನ ಆಜ್ಞೆಯನ್ನು ಪಡೆದು ಉತ್ತರ ಏನು ಮಾಡ್ತಾನೆ, ದುರ್ಯೋಧನ ಯಾವ ಕಡೆ ಹೋದ್ನೋ ಆ ಕಡೆಗೆ ರಥವನ್ನು ತಿರುಗಿಸ್ತಾನೆ. ದುರ್ಯೋಧನನ ಹತ್ರ ತಲುಪಿ ಅರ್ಜುನ ತನ್ನ ಹೆಸರನ್ನು ಹೇಳ್ತಾ ಅವನ ಸೈನ್ಯದ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾನೆ. ಅಂದರೆ ದುರ್ಯೋಧನ ಯಾವ ಕಡೆಗೆ ಹೋಗಿದ್ನೋ ಅಲ್ಲಿಗೆ ಅವನು ಬಂದೇ ಬಿಡ್ತಾನೆ, ಮತ್ತು ಬಾಣದ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡ್ತಾನೆ. ಅವನು ಬಿಟ್ಟಂತಹ ಬಾಣದ ಗತಿಯಿಂದ ಮುಚ್ಚಿ ಹೋದ ಕಾರಣ, ಅಂದರೆ ಅವನು ಎಷ್ಟು ಬಾಣಗಳನ್ನು ಬಿಟ್ಟ ಅಂತಂದರೆ ಅದರಿಂದ ಅವರಿಗೆ ಭೂಮಿ ಮತ್ತು ಆಕಾಶ ಎರಡೂ ಕೂಡ ಕಾಣಿಸ್ಲಿಲ್ಲ. ಅಂದರೆ ಅಷ್ಟೊಂದು ಬಾಣಗಳ ಸುರಿಮಳೆಯನ್ನು ಸುರಿಸಿದ್ದಾನೆ. ಅರ್ಜುನನ ಶಂಖದ ಧ್ವನಿ, ರಥದ ಚಕ್ರಗಳ ಸದ್ದು, ಗಾಂಡೀವದ ಠಂಕಾರ ಮತ್ತು ಅವನ ಧ್ವಜದಲ್ಲಿರುವಂತಹ ದಿವ್ಯ ಪ್ರಾಣಿಗಳ ಶಬ್ದದಿಂದ
ಆ ಪೃಥ್ವಿನೇ ನಡಗೋದಕ್ಕೆ ಶುರು ಮಾಡುತ್ತೆ. ಮತ್ತು ಗೋವುಗಳು ಬಾಲವನ್ನು ಎತ್ಕೊಂಡು ಕೂಗ್ಕೊಂಡು ದಕ್ಷಿಣದ ಕಡೆಗೆ ಓಡೋದಕ್ಕೆ ಶುರು ಮಾಡ್ತವೆ. ಅಂದರೆ ಅವನಲ್ಲಿ ಅಷ್ಟು ಪೌರುಷ ಇದೆ. ಅವನು ಬಂದ ಅಂತಂದ್ರೇ ಭೂಮಿನೇ ನಡಗುತ್ತೆ ಅಂತಂದರೆ ಇನ್ನೆಷ್ಟು ಶಕ್ತಿಶಾಲಿ ಇರ್ಬೋದು ಅಂತ ಯೋಚನೆ ಮಾಡಿ. ಅಂದರೆ ಅವನ ಗಾಂಡೀವದ ಒಂದು ಠಂಕಾರ ಅಷ್ಟು ಸೌಂಡ್ ಬರುತ್ತೆ. ಅದರಿಂದನೇ ಎಷ್ಟೋ ಜನ ಹೆದರಿಕೆಯಿಂದನೇ ಅವರು ಸತ್ತೇ ಹೋಗ್ತಾರೆ, ಎದೆ ಹೊಡ್ಕೊಂಡು. ಪ್ರಾಣಿಗಳು ಹೆದರ್ಕೊಳ್ಳುತ್ತೆ. ಅಷ್ಟೊಂದು ದಿವ್ಯವಾದಂತಹ ಒಂದು ಶಬ್ದ. ಅವನು ಇನ್ನು ಶಂಖದ ಧ್ವನಿ ಬೇರೆ, ರಥದ ಚಕ್ರಗಳ ಸದ್ದು ಬೇರೆ, ಗಾಂಡೀವದ ಟಂಕಾರ ಬೇರೆ, ಮತ್ತು ಅವನ ಧ್ವಜದಲ್ಲಿ ದಿವ್ಯ ಪ್ರಾಣಿಗಳಿದ್ದಾವೆ, ಅವು ಬೇರೆ ಕೂಗಾಡ್ತಾ ಇದ್ದಾವೆ. ಇದೆಲ್ಲ ಸೌಂಡಿಂದ ಏನಾಯಿತು, ಹಸುಗಳು ಹೆದರ್ಕೊಂಡು ಬಾಲವನ್ನು ಎತ್ಕೊಂಡು ದಕ್ಷಿಣದ ಕಡೆ ಓಡೋದಕ್ಕೆ ಶುರು ಮಾಡುತ್ತೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.